ನಿಮ್ಮ ಮನೆಯಲ್ಲಿರುವ ಯಾವುದಾದರೂ ಟ್ಯಾಬ್ಲೆಟ್ ಇದ್ದರೆ ಒಮ್ಮೆ ಚೆಕ್ ಮಾಡಿ. ಅದರಲ್ಲಿರುವ ಟ್ಯಾಬ್ಲೆಟ್ ಸ್ಟ್ರಿಪ್ ಮೇಲೆ ಈ ರೀತಿಯ ಕೆಂಪು ಗೆರೆ ಇದೆಯಾ? ಹೌದು ಎಂದಾದರೆ ನೀವು ದೊಡ್ಡ ಅಪಾಯದಲ್ಲಿರಬಹುದು. ತಲೆನೋವು, ಜ್ವರ ಬಂತು ಅಂತ ಮೆಡಿಕಲ್ ಶಾಪ್ಗೆ ಹೋಗಿ ನೀವೇ ಮಾತ್ರೆ ತರ್ತೀರಾ. ಆ ಟ್ಯಾಬ್ಲೆಟ್ ಮೇಲಿರುವ ಈ ಕೆಂಪು ಗೆರೆ ಅರ್ಥ ಗೊತ್ತಿಲ್ಲದೆ ನುಂಗಿದರೆ ಮುಂದೆ ನಿಮ್ಮ ಜೀವಕ್ಕೆ ಕುತ್ತು ಬರಬಹುದು. ಇದು ಕೇವಲ ಡಿಸೈನ್ ಅಲ್ಲ, ಭಾರತ ಸರ್ಕಾರದ ಕಟ್ಟುನಿಟ್ಟಾದ ಎಚ್ಚರಿಕೆ. ಈ ವಿಡಿಯೋದಲ್ಲಿ ನಾವು ಸ್ಕೆಡ್ಯೂಲ್ H ಡ್ರಗ್ಸ್ ಅಂದ್ರೆ ಏನು ಮತ್ತು ಈ ಕೆಂಪು ಗೆರೆಯ ಅಸಲಿ ರಹಸ್ಯವನ್ನು ಹೇಳ್ತೀನಿ. ವಿಡಿಯೋ ಕೊನೆವರೆಗೂ ನೋಡಿ, ಇಲ್ಲದಿದ್ರೆ ನಿಮ್ಮ ಆರೋಗ್ಯ ನಿಮ್ಮ ಕೈಯಲ್ಲಿರುವುದಿಲ್ಲ. ನಮ್ಮಲ್ಲಿ 80% ಜನರು ಮಾಡುವ ತಪ್ಪು ಇದು. ಸ್ವಲ್ಪ ಕೆಮ್ಮು, ನೆಗಡಿ, ಜ್ವರ ಬಂದರೆ ನಾವು ಡಾಕ್ಟರ್ ಬಳಿ ಹೋಗುವುದಿಲ್ಲ. ನೇರವಾಗಿ ಮೆಡಿಕಲ್ ಸ್ಟೋರ್ಗೆ ಹೋಗಿ ಒಂದು ಸ್ಟ್ರಾಂಗ್ ಆಂಟಿಬಯೋಟಿಕ್ ಕೊಡಿ ಅಂತ ಕೇಳ್ತೀವಿ. ಆದರೆ ನಿಮಗೆ ಗೊತ್ತಾ, ನೀವು ಹೀಗೆ ಕೇಳಿದ ತಕ್ಷಣ ಮೆಡಿಕಲ್ ಸ್ಟೋರ್ನವರು ಕೊಡುವ ಮಾತ್ರೆಗಳೇ ಸ್ಕೆಡ್ಯೂಲ್ H ಡ್ರಗ್ಸ್. ಈ ಮಾತ್ರೆಗಳನ್ನು ವೈದ್ಯರ ಚೀಟಿ ಇಲ್ಲದೆ ಮಾರುವಂತಿಲ್ಲ, ಇದು ಕಾನೂನು ಬಾಹಿರ. ಹಾಗಾದ್ರೆ ಈ ಸ್ಕೆಡ್ಯೂಲ್ H ಅಂದ್ರೆ ಏನು? ಕೆಂಪು ಗೆರೆ ಯಾಕಿರುತ್ತೆ? ಭಾರತೀಯ ಔಷಧಿ ಕಾಯ್ದೆ ಪ್ರಕಾರ ಅತ್ಯಂತ ಪ್ರಬಲವಾದ ಮತ್ತು ಸೈಡ್ ಎಫೆಕ್ಟ್ ಇರುವ ಮಾತ್ರೆಗಳನ್ನ ಸ್ಕೆಡ್ಯೂಲ್ H ಪಟ್ಟಿಗೆ ಸೇರಿಸಲಾಗಿದೆ. ಎಲ್ಲರಿಗೂ ಇಂಗ್ಲಿಷ್ ಓದಲು ಬರುವುದಿಲ್ಲ, ಆದ್ದರಿಂದ ಓದಲು ಬರದವರಿಗೆ ಸುಲಭವಾಗಿ ಅರ್ಥವಾಗಲಿ ಎಂದು ಮಾತ್ರೆಗಳ ಮೇಲೆ ಈ ದಪ್ಪನಾದ ಕೆಂಪು ಗೆರೆ ಹಾಕಲಾಗಿರುತ್ತದೆ. ಈ ಕೆಂಪು ಗೆರೆಯ ಅರ್ಥ ಒಂದೇ, ಡಾಕ್ಟರ್ ಬರೆದು ಕೊಡದೆ ಈ ಮಾತ್ರೆಯನ್ನು ಮುಟ್ಟಬೇಡಿ. ಇದರ ಮೇಲೆ RX ಎಂಬ ಚಿಹ್ನೆ ಇರುತ್ತದೆ. ಇದರ ಅರ್ಥ ಟೇಕ್ ದಿಸ್ ಓನ್ಲಿ ಆನ್ ಅ ಪ್ರಿಸ್ಕ್ರಿಪ್ಷನ್. ಡಾಕ್ಟರ್ ಇಲ್ಲದೆ ಈ ಕೆಂಪು ಗೆರೆಯ ಮಾತ್ರೆ ತಿಂದರೆ ಏನಾಗುತ್ತದೆ? ಇದನ್ನೇ ಆಂಟಿಬಯೋಟಿಕ್ ರೆಸಿಸ್ಟೆನ್ಸ್ ಅಂತಾರೆ. ನೀವು ಪದೇ ಪದೇ ಸಣ್ಣ ಪುಟ್ಟ ಕಾಯಿಲೆಗಳಿಗೆ ಹೈ ಡೋಸ್ ಆಂಟಿಬಯೋಟಿಕ್ ತಿಂದಾಗ ನಿಮ್ಮ ದೇಹದಲ್ಲಿರುವ ಬ್ಯಾಕ್ಟೀರಿಯಾಗಳು ಆ ಮಾತ್ರೆಗೆ ಹೊಂದಿಕೊಳ್ಳುತ್ತವೆ. ಇದರಿಂದಾಗಿ ಬ್ಯಾಕ್ಟೀರಿಯಾಗಳು ಸೂಪರ್ ಬಗ್ಗಳಾಗಿ ಬದಲಾಗುತ್ತವೆ. ಭವಿಷ್ಯದಲ್ಲಿ ನಿಮಗೆ ನಿಜವಾಗಿಯೂ ದೊಡ್ಡ ಕಾಯಿಲೆ ಬಂದಾಗ, ಆಸ್ಪತ್ರೆ ಸೇರಿದಾಗ ಯಾವ ಔಷಧಿಯೂ ನಿಮ್ಮ ದೇಹದ ಮೇಲೆ ಕೆಲಸ ಮಾಡುವುದಿಲ್ಲ. 2050ರ ಹೊತ್ತಿಗೆ ಕ್ಯಾನ್ಸರ್ಗಿಂತ ಹೆಚ್ಚು ಜನ ಈ ಆಂಟಿಬಯೋಟಿಕ್ ರೆಸಿಸ್ಟೆಂಟ್ನಿಂದ ಸಾಯಲಿದ್ದಾರೆ ಎಂದು WHO ಎಚ್ಚರಿಸಿದೆ. ಹಿಂದೆ ನಿರ್ಧಾರ ಮಾಡಿ, ಮುಂದಿನ ಬಾರಿ ಯಾವುದೇ ಮೆಡಿಕಲ್ ಸ್ಟೋರ್ಗೆ ಹೋದಾಗ ಮಾತ್ರೆಯ ಹಿಂದೆ ಕೆಂಪು ಗೆರೆ ಇದೆಯಾ ಎಂದು ಚೆಕ್ ಮಾಡಿ. ಇದ್ದರೆ ದಯವಿಟ್ಟು ಡಾಕ್ಟರ್ ಸಲಹೆ ಇಲ್ಲದೆ ತೆಗೆದುಕೊಳ್ಳಬೇಡಿ. ಹಳೆಯ ಪ್ರಿಸ್ಕ್ರಿಪ್ಷನ್ ಇಟ್ಟುಕೊಂಡು ಪದೇ ಪದೇ ಅದೇ ಮಾತ್ರೆ ತರಬೇಡಿ. ನಿಮ್ಮ ಜೀವ ಮತ್ತು ನಿಮ್ಮ ಕುಟುಂಬದ ಆರೋಗ್ಯ ನಿಮ್ಮ ಕೈಯಲ್ಲಿದೆ. ಈ ವಿಡಿಯೋವನ್ನು ಪ್ರತಿಯೊಬ್ಬರಿಗೂ ತಲುಪಬೇಕು. ಈಗಲೇ ನಿಮ್ಮ ವಾಟ್ಸಪ್ ಗ್ರೂಪ್ಗಳಿಗೆ ಶೇರ್ ಮಾಡಿ. ಮಾಹಿತಿ ಇಷ್ಟವಾಗಿದ್ದರೆ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ.